ಇವತ್ತು ಕೆಆರ್ ಪುರ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 27 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಇದೇ ತಿಂಗಳು ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಿದ್ಧವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಏನೆಂದು ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಆರಂಭಿಸ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ನಾನು ಶರಣು ಹಂಪಿ. ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಪಾಲಿಕೆ ಪಯಣ ಕೆಆರ್ ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಆಗಿರುವಂತಹ ಕೆಆರ್ ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 27 ವಾರ್ಡ್ಗಳಿದಾವೆ. ಕೆ ನಾರಾಯಣಪುರ, ಹೊರಮಾವು, ಚಳ್ಳಕೆರೆ, ಬಾಬುಸಾಪಾಳ್ಯ, ಹೊಯ್ಸಳ ನಗರ ಪೂರ್ವ, ಕಲ್ಕೆರೆ, ಕೆ ಚನ್ನಸಂದ್ರ, ಆನಂದಪುರ, ಭಟ್ರಹಳ್ಳಿ, ಬಸವನಪುರ, ಕೃಷ್ಣನಗರ, ದೇವಸಂದ್ರ, ರಾಜರಾಜೇಶ್ವರಿ ದೇವಸ್ಥಾನ ವಾರ್ಡ್, ಕೆಆರ್ ಪುರ, ರಾಮಮೂರ್ತಿ ನಗರ, ಕೊತ್ತೂರು, ವಿಜಯಪುರ, ದೂರವಾಣಿ ನಗರ, ಕೆಎಸ್ ನಿಸಾರ್ ಅಹಮದ್ ವಾರ್ಡ್, ಎ ನಾರಾಯಣಪುರ, ಉದಯನಗರ, ಮಹಾದೇವಪುರ, ಸಂಗಮ್ ವಾರ್ಡ್, ವಿಜ್ಞಾನ ನಗರ, ಎಲ್.ಬಿ. ಶಾಸ್ತ್ರಿ ನಗರ, ಜಗದೀಶ್ ನಗರ, ವಿಭೂತಿಪುರ. ಈ 27 ವಾರ್ಡ್ಗಳಲ್ಲಿ ಜನರು ಅನುಭವಿಸ್ತಿರುವಂಥ ಸಮಸ್ಯೆಗಳೇನು, ಅದರ ಜೊತೆಗೆ ಜಿಬಿಎ ಚುನಾವಣೆ ಕುರಿತು ಅವರ ಅಭಿಮತ ಏನು, ಇದರ ಜೊತೆಗೆ ಬಿಜೆಪಿ, JDS, ಕಾಂಗ್ರೆಸ್ ಮುಖಂಡರ ಅಭಿಪ್ರಾಯ ಏನು, ಈ ಕುರಿತು ಮಾತಾಡ್ಸೋಣ. ಮೊದಲನೇದಾಗಿ ಕಲ್ಕೆರೆ ವಾರ್ಡ್ ಹತ್ರ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ ಮಾತಾಡ್ಸ್ಕೊಂಬರೋಣ ಬನ್ನಿ. ನಾನೀಗ ಕೆಆರ್ ಪುರ ವಿಧಾನಸಭಾ ಕ್ಷೇತ್ರದ ಕಲ್ಕೆರೆ ವಾರ್ಡ್ನ ಹತ್ರ ಇದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ ಜಿಬಿಎ ಚುನಾವಣೆ ಕುರಿತು ಮಾತಾಡ್ಸೋಣ ಬನ್ನಿ. ಬೋರ್ವೆಲ್ ತೆಗ್ಸಿದ್ದಾರೆ ಕಾರ್ಪೊರೇಷನ್ ಅವರು, BWSSB ಅವರು ಕ್ಲೋಸ್ ಮಾಡಲೇ ಇಲ್ಲ. ದಯವಿಟ್ಟು ಅದನ್ನ ಕ್ಲೋಸ್ ಮಾಡಕ್ ಹೇಳಿ. ಯಾಕಂದ್ರೆ ಮಗು ಏನಾದ್ರು ಬಿದ್ರೆ ಆಯ್ತು, ನಾನು ನೋಡ್ದಾಗಿಂದ ಹಂಗೆ ಇದೆ ಅದು. ದಯವಿಟ್ಟು ಯಾರು ಸಂಬಂಧಿಕ ಯಾರಿದ್ದಾರೆ, ಯಾರು ಕನ್ಸರ್ನ್ ಪರ್ಸನ್ ಇದ್ದಾರೆ, ದಯವಿಟ್ಟು ಅದನ್ನ ಕ್ಲೋಸ್ ಮಾಡಕ್ಕೆ. ಜಿಬಿಎ ಎಲೆಕ್ಷನ್ ಇನ್ನೂ ಆಗಿಲ್ಲ ಸರ್. ಅದು ಆದ್ರೆ ನಮಗೆ ಮೇ ಬಿ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ಕೊಂಡು ಇದ್ದೀವಿ. ಆದಷ್ಟು ಬೇಗ ಆದ್ರೆ ನಾವು, ಯಾಕಂದ್ರೆ ಎವ್ರಿ ಇಯರ್ ವೇಟ್ ಮಾಡ್ತಾ ಇರ್ತೀವಿ, ನಾಳೆ ಆಗುತ್ತೋ ಮುಂದಿನ ವರ್ಷ ಆಗುತ್ತೋ ಆಗ್ತಾ ಇರುತ್ತೆ ಅಂತ. ಬಟ್ ಇನ್ನೂ ಆಗಿಲ್ಲ. ಅದಾಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ಬೋದು ನನ್ಗೆ ಅನ್ಸೋ ಪ್ರಕಾರ. ಸರ್ ನಾವು ಯಾವಾಗ್ಲೂ ಯೂಶಲಿ ಪಾರ್ಟಿ ನೋಡಲ್ಲ ಸರ್, ನಾವು ಕ್ಯಾಂಡಿಡೇಟ್ ನೋಡ್ತೀವಿ ಸರ್. ಇಲ್ಲ, ಎಲೆಕ್ಷನ್ ಆಗ್ಲೇಬೇಕು ಖಂಡಿತ. ಎಲೆಕ್ಷನ್ ಆದ್ರೇನೆ ಒಂದು ಟರ್ಮೇ ಮುಗಿದೋಯ್ತು. ಹೌದೌದು. ಈಗ ನಮ್ಮ ಲೋಕಲ್ ನಲ್ಲಿ ನಾವು ಎಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಹೋಗಿ MLA ಕೇಳಕ್ಕಾಗಲ್ಲ. ಲೋಕಲ್ ಅಲ್ಲಿ ಕಾರ್ಪೊರೇಟರ್ ಆದವರು ಒಬ್ರು ಬೇಕೇ ಬೇಕು ಲೀಡರ್. ಇಲ್ಲೆಲ್ಲ ಕ್ಯಾಂಡಿಡೇಟ್ ನೋಡ್ತೀವಿ, ಪಾರ್ಟಿ ನೋಡಲ್ಲ. ನಾನು ಕ್ಯಾಂಡಿಡೇಟ್ ನೋಡ್ತೇನೆ. ನಮ್ಮ ಏರಿಯಾದಲ್ಲಿ ಪಾರ್ಕ್ ಮಕ್ಕಳಿಗೆ ಆಡಕ್ಕೆ ಎಲ್ಲ ಕಿತ್ತೋಗ್ಬಿಟ್ಟಿದೆ, ಹಾಕಿದ್ರು. ಮತ್ತೆ ರೋಡಲ್ಲಿ ಓಡಾಡಕ್ಕೆ ಮಕ್ಕಳು, ವಯಸ್ಸಾದವ್ರಿಗೆ ಫುಟ್ಪಾತ್ ಎಲ್ಲ ಕವರ್ ಮಾಡ್ತಾರೆ. ಜಿಬಿ ಆದ್ರೆ ಒಳ್ಳೇದ. ಲೋಕಲ್ ಮೆಂಬರ್ಸ್ ಇದ್ರೆ ನಮ್ಗೆ ಸಪೋರ್ಟ್ ಕೊಡ್ತಾರ. ಕೆಲಸ ಕಾರ್ಯಗಳೆಲ್ಲ ನಡೀತದೆ ಕರೆಕ್ಟ್ ಆಗಿ. ಇವಾಗ ನಮ್ಗೆ ರಸ್ತೆ ಬೇಕು. ರಸ್ತೆ ಹಾಕಿ ನಮ್ಗೆ ಸುಮಾರು ಒಂದು 8-10 ವರ್ಷ ಆಗಿದೆ ಸರ್. ಅದನ್ನ ನಾವು MLA ಹತ್ರನೇ ಹೋಗಿ ಪಾಪ ಕೇಳಿದೀವಿ ನಾವು. ಅವರು ರೆಸ್ಪಾಂಡ್ ಮಾಡ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಗೆ ಯಾವಾಗ್ಲೂ ಹೋಗಿ ಅವ್ರನ್ನ ಕೇಳಕ್ ಆಗಲ್ಲ, ಫಾಲೋ ಮಾಡಕ್ ಆಗಲ್ಲ ಸರ್. ಸೊ ನಾವೇನ್ ಮಾಡ್ತೀವಿ, ಕೃಷ್ಣಮೂರ್ತಿ ಅಣ್ಣ ಇವ್ರ ಹತ್ರ ಹೋಗ್ತೀವಿ. ಇವ್ರ ಹತ್ರ ಹೋದ್ರೆ ಇವ್ರ ಪಾಪ ಕೇಳಿ ಇವಾಗ ನಮ್ಗೆ ಸ್ಯಾಂಕ್ಷನ್ ಆಗಿದೆ. ಇವಾಗ ನಮ್ಗೆ ಪ್ರತಿಯೊಂದು ಸರ್, ನಮ್ಗೆ ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕು ಮುಖ್ಯವಾಗಿ. ಖಂಡಿತವಾಗ್ಲೂ ಎಲೆಕ್ಷನ್ ಬೇಕು, ಚುನಾವಣೆ ಬೇಕು. ಏನಕ್ಕೆ? ನಮ್ಮ ಗ್ರಾಮ, ನಮ್ಮ ವಾರ್ಡು, ನಮ್ಮ ತಾಲೂಕು, ನಮ್ಮ ವಿಧಾನಸಭಾ ಕ್ಷೇತ್ರ, ನಮ್ಮ ಜಿಲ್ಲೆ ಸ್ವಚ್ಛತವಾಗಿ ನೋಡ್ಕೋಬೇಕು. ನಮ್ಮ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರದ ನಾವು ಕಟ್ಟುವ ತೆರಿಗೆ ಹಣ ನಮಗೆ ನೇರವಾಗಿ ನಮ್ಗೆ ಮತ್ತೆ ಮರುಬಳಕೆ ಆಗಬೇಕು. ನಮ್ಮ ಮೂಲಭೂತ ಸೌಕರ್ಯಗಳನ್ನ ಅವರು ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅಂತ ಒಬ್ಬ ಕಾರ್ಪೊರೇಟರ್ ಆಗಿರ್ಬೋದು, MLA ಆಗಿರೋದು ಬೇಕಾಗಿರೋಂಥದ್ದು. ಒಂದು MLA ಒಂದು ಅಸೆಂಬ್ಲಿ ಏರಿಯಾದಲ್ಲಿ ಕಾರ್ನರ್ ಟು ಕಾರ್ನರ್ ಕೆಲಸ ಮಾಡಲಿಕ್ಕೆ ತುಂಬಾ ಕಷ್ಟ. ಅದಕ್ಕೆ ಪವರ್ ಡಿಸೆಂಟ್ರಲೈಸೇಷನ್ ಆಗಬೇಕು ಅನ್ನೋದೇ ಸಂವಿಧಾನದ ನೀತಿ. ಸೊ ಯಾವತ್ತೂ ಕೂಡ ಅಧಿಕಾರ ಹಂಚಿಕೆ ಆದರೆ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಬೆಂಗಳೂರಿನ ಒಂದ್ಸರಿ ಇಲ್ಲಿಗೆ ಬಂದಂಥ ವ್ಯಕ್ತಿಗಳು ಸಾಮಾನ್ಯವಾಗಿ 50-60% ಜನ ಹೋಗಲ್ಲ. ಇಲ್ಲಿನ ವಾತಾವರಣ, ಇಲ್ಲಿನ ವ್ಯವಸ್ಥೆ ಎಲ್ಲ ನೋಡಿ ಇಲ್ಲೇ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ.
ಅದರ ಮಧ್ಯೆ ಸರ್ಕಾರಗಳು ಹಾಗೆ ತಕ್ಕಾಗೆ ಕೆಲಸಗಳನ್ನು ರೂಪಿಸ್ಕೊಂಡು ಕೆಲಸ ಮಾಡಬೇಕು. GB ಎಲೆಕ್ಷನ್ಸ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮದು ವಾರ್ಡ್ನು ದೊಡ್ಡದಾಗಿದೆ. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ MLA ಅವರು ತುಂಬ ದೊಡ್ಡದಿರೋದ್ರಿಂದ ಅವರು ಎಲ್ಲ ಕಡೆನೂ ಅವರು ಓಡಾಡೋಕ್ಕಾಗಲ್ಲ ಮತ್ತು ಸಮಸ್ಯೆಗಳನ್ನ ನೋಡೋಕ್ಕಾಗೋದಿಲ್ಲ. ಒಂದು ಕಾರ್ಪೊರೇಟರ್ ಅಂತಿದ್ರೆ ಜನರ ಸಮಸ್ಯೆನ ನಿವಾರಿಸ್ಬೋದು. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ವಾರ್ಡಲ್ಲಿ ಏನು ಸಮಸ್ಯೆ ಇರುತ್ತೆ ಅಂತ ಗೊತ್ತಿರುತ್ತೆ. ಅದರಿಂದ ಎಲೆಕ್ಷನ್ಸ್ ಆದರೆ ತುಂಬಾ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ಕಲ್ಕೆರೆ ವಾರ್ಡ್ ಜನ ಏನ್ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ಹೊರಮಾವು ವಾರ್ಡ್ ಕಡೆಗೆ ಹೋಗೋಣ. ಅಲ್ಲಿ ಜನ ಏನ್ ಹೇಳ್ತಾರೆ, GBA ಚುನಾವಣೆ ಕುರಿತು ಅವರ ಮನಸ್ಸಲ್ಲಿರುವಂತ ಅಭಿಮತ ಏನು ಮಾತಾಡ್ಸ್ಕೊಂಬರೋಣ ಬನ್ನಿ. ನಾನೀಗ ಹೊರಮಾವು ವಾರ್ಡ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ ಮಾತಾಡ್ಸ್ಕೊಂಬರೋಣ ಬನ್ನಿ. ಎಲೆಕ್ಷನ್ ಆಗಿಲ್ಲಲ್ಲ, ಲೋಕಲ್ ಬಾಡಿ ಎಲೆಕ್ಷನ್. ಏನ್ ನಿಮ್ ಪ್ರಕಾರ ಕಾರ್ಪೊರೇಟರ್ ಇದ್ರೆ ಒಂದಷ್ಟು ಸಪೋರ್ಟ್ ಆಗ್ತದಾ? ಹೌದು, ಇರ್ಬೇಕು. ಅವ್ರ ಇಲ್ವಲ್ಲ, ಇಲ್ದೇ ಇರೋದೇ ಎಲೆಕ್ಷನ್ ಬಂದ್ರೆ ಅದು ಚೆನ್ನಾಗಿರುತ್ತೆ ಮಾಡೋದು. ಎಲ್ಲಿ ಕಾರ್ನರ್ ಸಿಗತ್ತಾವ ಖಾಲಿ ಮನೆ ಇದೆಯೋ ಅಲ್ಲೆಲ್ಲ ಕಸ ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಕ್ಯಾಮರಾ ಹಾಕಿದ್ದಾರೆ ಆದ್ರೂ ಹಾಕ್ತಾ ಇದ್ದಾರೆ ಕಸ. ಅದೇ ಇವಾಗ ಮೇಜರ್ ಓಡಾಡಕ್ಕೆ ಆಗ್ತಾ ಇಲ್ಲ. ಆತರ ಸ್ಮೆಲ್ ತುಂಬಾ ಸ್ಮೆಲ್ ಇದೆ. ನಾವು ನಡ್ಕೊಂಡ್ ಬಂದ್ರೆ ಅದ್ ಮೇಲೆನೆ ನಡ್ಕೊಂಡ್ ಬರ್ಬೇಕು. ಕಾರ್ಪೊರೇಟರ್ ಇಲ್ಲ, ಒಂದ್ 5 ವರ್ಷ ಆಯ್ತು. ಬೇಕಾ ಅಥವಾ ಬೇಕಲ್ಲ, ಒಬ್ರು ಬೇಕಲ್ಲ, ಅವರು ಏಜೆಂಟ್ ತರ ಒಬ್ರು ಬೇಕಲ್ಲ ನಾವೆಲ್ಲ ಹೇಳಕ್ಕೆ. ನಮ್ಗ್ ಸಮಸ್ಯೆ ಬಂದ್ರೆ ಹೇಳಕ್ಕೆಲ್ಲ ಒಬ್ರು ಬೇಕಲ್ಲ. ಎಲೆಕ್ಷನ್ ಆಗ್ಬೇಕಂತೀರಾ? ಇಂಪಾರ್ಟೆಂಟ್ ಸರ್ ಅದು. ಅದಿದ್ರೆ ನಮ್ಗೆ ಅವ್ರು ಕೈ ಸಿಗ್ತಾರೆ, ಕಾರ್ಪೊರೇಟರ್ ಕೈ ಸಿಗ್ತಾರೆ. ಕರ್ಕೊಂಡ್ ಬಂದ್ಬಿಟ್ಟು ಮಾಡಿಸ್ಕೋಬಹುದು. ಇಲ್ಲ ಅಂದ್ರೆ ಈ ಬಹಳ ಅನುಭವಿಸ್ತಾ ಇದೀವಿ ನಾವು. ಸುಮಾರು ಒಂದು 5-6 ವರ್ಷದಿಂದ ತುಂಬಾ ಅನುಭವಿಸ್ತಾ ಇದೀವಿ. ಬೇಗ ಇಂಪಾರ್ಟೆಂಟ್ ಬೇಕೇ ಬೇಕು. ಆದ್ರೆ ಬಹಳ ಒಳ್ಳೇದು ಜನಗಳಿಗೆಲ್ಲ. ಏನ್ ಸರ್ ಎರಡು ಗೌರ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಹೌದೌದು ಸರ್. ಇಲ್ಲ ಸರ್, ಆಗದ ಜನಗಳು ಬಹಳ ತೊಂದರೆ ಇದೆ. ನಾವೇನು ಅನುಭವಿಸ್ತಿದೀವಲ್ಲ, ಆ ಡ್ರೈನೇಜ್ ನೀರುಗಳು ಎಲ್ಲ ತುಂಬಾ ಮಳೆ ಬಂದ್ಬಿಟ್ಟು ಮತ್ತೆ ಮನೆ ಒಳಗಡೆ ನೀರು ಬಂದ್ಬಿಡ್ತವೆ. ನೋಡಿದ್ರಲ್ಲ ಹೊರಮಾವು ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ಕೆ ಚನ್ನಸಂದ್ರ ವಾರ್ಡ್ ಹತ್ರ ಹೋಗೋಣ. ಅಲ್ಲಿ ಜನ ಏನ್ ಹೇಳ್ತಾರೆ ಮಾತಾಡ್ಸೋಣ. ನಾನೀಗ ಕೆ ಚನ್ನಸಂದ್ರ ವಾರ್ಡ್ ಹತ್ರ ಇದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಕುರಿತು ಅವರ ಅಭಿಪ್ರಾಯ ಏನು ಮಾತಾಡ್ಸ್ಕೊಂಡ್ಬರ್ತೀನಿ. ಲೋಕಲ್ ಎಲೆಕ್ಷನ್ ಆಗದಿರಾ ಜನಗಳು ಮೂಲಭೂತ ಸೌಕರ್ಯಗಳು ತುಂಬಾ ತೊಂದರೆ ಆಗ್ತಾ ಇದೆ. ಮೊದಲನೇದಾಗಿ ಕುಡಿಯೋ ನೀರು ಇರ್ಬೋದು, ಸ್ಯಾನಿಟರಿ ಇರ್ಬೋದು, ಸ್ಟ್ರೀಟ್ ಲೈಟು, ಚರಂಡಿಗಳು, ಇದೆಲ್ಲ ಬಹಳ ಅವ್ಯವಸ್ಥೆ ಆಗಿದೆ. ಹಂಗಾಗಿ ಅರ್ಜೆಂಟಾಗಿ ನಾವು ಚುನಾವಣೆ ಆಗಬೇಕು. ಈ ಮಳೆ ಬಂದ ಹೇಗಿರುತ್ತೆ ನಿಮ್ಮ ಏರಿಯಾ? ಮಳೆ ಬಂದ್ರೆ ನಮಗೆ ಯಾವುದೇ ರೋಡ್ ಎಲ್ಲ ಒಂಥರ ನದಿ ತರ ನೀರು ಹರಿತಾ ಇರ್ತದೆ, ಕಾಲುವೆಗಳಿಲ್ಲ. ಮತ್ತೆ ಈ ಸಾಯಿ ಲೇಔಟಲ್ಲೆಲ್ಲ ನೀರುಗಳು ತುಂಬಿಕೊಂಡು ಎಲ್ಲಾನು ಮನೆಗಳಿಗೆ ತುಂಬಾ ಪ್ರತಿ ವರ್ಷ ಸಮಸ್ಯೆ ಆಗ್ತಾ ಇದೆ. ಕಲ್ವರ್ಟ್ಗಳಾಗಿಲ್ಲ, ನಾವು ಈ ಕೆರೆಗಳೆಲ್ಲ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಈಗ GBA ಎಲೆಕ್ಷನ್ ಆಗ್ಬೇಕು ಸರ್. ಏನಕ್ಕೋಸ್ಕರ ಆಗ್ಬೇಕು ಅಂತ ಹೇಳಿದ್ರೆ, ಬರೀ MLA ಅವರು ಅಂಡ್ರಲ್ಲಿದ್ರೆ ಅವ್ರ ಪಾಪ ಒಂದ್ ದಿವಸ ಇರ್ತಾರೆ, ಒಂದ್ ದಿವಸ ಇರಲ್ಲ. ಯಾರಾದ್ರೂ ನೋಡ್ಕೊಳ್ಬೇಕು ಅಂತಂದ್ರೆ GBA ಎಲೆಕ್ಷನ್ ನಡೆದ್ರೆ ಅವರು ಇಲ್ಲೇ ಇರ್ತಾರೆ. ಯಾವ್ಯಾವ ವಾರ್ಡಲ್ಲಿ ಯಾರ್ಯಾರು ನಿಲ್ಲಿಸ್ತಾರೋ, ಯಾರ್ಯಾರು ಗೆದ್ಕೊಂಬರ್ತಾರೋ ಅವ್ರು ಗೆದ್ದಿರ್ತಾರೆ. ಅವ್ರ ಹತ್ರ ಹೋಗಿ ಕುಂದುಕೊರತೆಗಳನ್ನ ಹೇಳ್ಬೋದು. ಅಣ್ಣ ನನಗೆ ಈ ತರ ಕಷ್ಟ ಆಗಿದೆ, ಇಲ್ಲಿ ಕ್ಲೀನ್ ಇಲ್ಲ, ಲೈಟ್ ಇಲ್ಲ, ತಾರ್ ಹಾಕ್ಸ್ಬೇಕು, ನೀರು ಬರ್ತಿಲ್ಲ ಅಂತ ನಾವು ಅವ್ರಿಗೆ ಹೇಳ್ಬೋದು. MLAಗೆ ಹೋದ್ರೆ ನಾವು ಹೋಗ್ತೀರಿ, ಗ್ಯಾಂಗ್ ಎಲ್ಲ ಹೋಗ್ತೀರಿ, ಅವ್ರು ಇದ್ರೆ ಸ್ಪಂದಿಸ್ತಾರೆ. ಇಲ್ಲ ಅಂದಿದ್ದ ಟೈಮಲ್ಲಿ ಅಲ್ಲಿಂದ ಇಷ್ಟು ಜನ ವಾಪಸ್ ಬರಬೇಕು. ಅದರಿಂದ GBA ಎಲೆಕ್ಷನ್ ನಡಿಬೇಕು. ನಮಗೆ ಕ್ಯಾಂಡಿಡೇಟ್ ಬೇಕು. ಈ ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ದು ಒಂದು ವಾರ್ಡ್ ಇವ್ರದ್ದು ಕೌನ್ಸಿಲರ್ದು ಇದಾಗಿರುತ್ತದೆ. ಪ್ರತಿ ಒಂದು ಇದ್ರಲ್ಲಿ ಅವರು ಹತ್ತಿರದಿಂದ ಸ್ಪಂದಿಸ್ತಾರೆ. ನೀರಿಲ್ಲ, ಚರಂಡಿ ಇಲ್ಲ, ಸುಮಾರು ಸಮಸ್ಯೆಗಳಿದೆ. ಕಸ ವಿಲೇವಾರಿಗಳು ಇವೆಲ್ಲ ನಾವು MLA ಹತ್ರ ತಗೊಂಡು ಹೇಳಕ್ಕಾಗಲ್ಲ. ಅದು ಪಾಪ ಅವ್ರಿಗೆ ಅವ್ರದೇ ಆದ ಕರ್ತವ್ಯಗಳು ಇರೋದ್ರಿಂದ ಅದು ಗಮನ ತಗೊಳಕ್ಕಾಗಲ್ಲ. ಅವ್ರ ಡೈರೆಕ್ಷನ್ ಅಲ್ಲಿ ನಾವು ಕೌನ್ಸಿಲರ್ಗಳಾದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿ ಕಾರ್ಯಕರ್ತರು ವರ್ಕೌಟ್ ಮಾಡ್ಬಿಟ್ಟು. ಲೋಕಲ್ ಬಾಡಿ ಎಲೆಕ್ಷನ್ ಏನ್ ಹೇಳ್ತೀಯಪ್ಪ, ಆಗ್ಬೇಕಾ? ಆಗ್ಬೇಕು ಸರ್, ಆಗ್ಲೇಬೇಕು ಸರ್. ಯಾಕೆ ಆಗ್ಬೇಕು? ಅದು ನೀಟ್ನೆಸ್ ಎಲ್ಲ ಮೇಂಟೆನೆನ್ಸ್ ಇರುತ್ತೆ ಸರ್ ಅವ್ರ ಕೈಯಲ್ಲಿ. ಕಾರ್ಪೊರೇಟರ್ ಇದ್ರೆ ಇವರೆಲ್ಲ ನೋಡ್ಕೊಂತ ಇದ್ರೆ ನೀಟ್ನೆಸ್ ಇರುತ್ತೆ ಸರ್. ಏರಿಯಾ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿಸ್ತಾರೆ. ಅದಕ್ಕೆ ಬೇಕು ಸರ್. ನಮಗೇನು ಈ GBA ಎಲೆಕ್ಷನ್ ನಡಿಲೇಬೇಕಂತ ಇದ್ದೀರಿ. ನಮಗೆ ಕೆಲವು 9 ರಿಂದ 10 ವರ್ಷದಿಂದ GBA ಎಲೆಕ್ಷನ್ ಆಗಿಲ್ಲ. ಮೊದಲು BBMP ಎಲೆಕ್ಷನ್ ಇತ್ತು, ಈಗ GB ಅಂತ ಮಾಡಿದ್ದಾರೆ. ಈ 10 ವರ್ಷದಿಂದ ಕೌನ್ಸಿಲರ್ ನಮ್ಗೆ ಯಾರಂತ ಗೊತ್ತಿಲ್ಲ, ಏನೋ ಒಂದು ಕೆಲಸನೂ ಮಾಡಿಲ್ಲ ನಮಗೆ. ಅದಕ್ಕಂತ ಕೆ ಚನ್ನಚಂದ್ರ ವಾರ್ಡಿನ ವಿ ರವಿಯಣ್ಣ ಅವರು ಬಂದ್ರೆ ಒಳ್ಳೆ ಕೆಲಸ ಮಾಡ್ತಾರಂತ ನಾವು ಹೋಪ್ ಇಟ್ಕೊಂಡಿದ್ದೀರಿ. ನಮ್ಮ ಏರಿಯಾದಲ್ಲಿ ಇವಾಗ ನಮಗೆ GBA ಎಲೆಕ್ಷನ್ ಮಾಡಿ, ಕಾರ್ಪೊರೇಟರ್ ಎಲೆಕ್ಷನ್ ಮಾಡಿ 10 ವರ್ಷ ಆಯ್ತು. 10 ವರ್ಷದಿಂದ ನಮ್ಗೆ ಏನಾಗಿದೆ ಅಂದ್ರೆ ನರಕ ಆಗಿದೆ.
ಇಲ್ಲಿಂದ ನಾವು MLA ಹತ್ರಕ್ಕೆ ಹೋಗ್ಬೇಕಾದ್ರೆ 2-3 ಕಿಲೋಮೀಟರ್ ಆಗ್ತದೆ. ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ 500 ರೂಪಾಯಿ ಬೇಕು, ಅಲ್ಲಿಂದ ಬರೋಕೆ 500 ರೂಪಾಯಿ ಬೇಕು. ಸಮಸ್ಯೆ ಹೆಂಗಿದೆ ಅಂದ್ರೆ ನಮಗೆ ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಸಮಸ್ಯೆ ಹೇಳೋ ಪರಿಸ್ಥಿತಿ ಆಗಿದೆ. ನಮ್ಗೆ ಇಲ್ಲಿ ಸ್ಥಳೀಯ ಪ್ರತಿನಿಧಿ ಒಬ್ಬೊಬ್ರು ಇದ್ರೆ ನಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಂದ್ರೆ ನಮ್ಮ ಕಷ್ಟಗಳೆಲ್ಲ ಹೇಳ್ಕೋಬಹುದು. ರಾತ್ರಿ ಆದ್ರೆ ಹೇಳ್ಕೋಬಹುದು, ಮಳೆ ನೀರು ಬರ್ತದೆ, ಮಳೆ ನೀರು ಮನೆ ತುಂಬ ಹೋಗ್ತದೆ. ನಾವ್ ಯಾರಿಗೆ ಹೇಳೋಣ ಇಲ್ಲಿಂದ? ಆ ಟೈಮಲ್ಲಿ ಶಾಸಕರು ಸಿಕ್ಕಲ್ಲ, ಅವರು ವಿಧಾನಸಭೆ ಅಧಿವೇಶನ ಅಂತಾರೆ, ಬೆಳಗಾಗಿ ಹೋಗಿರ್ತಾರೆ, ಅಲ್ಲಿ ಹೋಗಿರ್ತಾರೆ. ಆದರೂ ಸ್ಥಳೀಯವಾಗಿದ್ರೆ ನಮಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಿಕೊಟ್ರೆ ನಮ್ಮ ಪ್ರತಿನಿಧಿಗಳಿಗೆ, ನಮ್ಮಲ್ಲಿ ಇಲ್ಲಿರೋರಿಗೆ, ಇಲ್ಲಿ ಸ್ಥಳೀಯರವ್ರಿಗೆ ಅಧಿಕಾರ ಕೊಟ್ರೆ ನಾವು ಅವ್ರ ಹತ್ರ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಸವಿವರವಾಗಿ ಹೇಳಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. MLAಗಳು ಹೇಳ್ತಾರೆ, ಮಿನಿಸ್ಟರ್ಗಳು ಇರ್ತಾರೆ, ಅವರೆಲ್ಲೋ ಇರ್ತಾರೆ, ಬೆಳಗ್ಗೆ ಯಾವಾಗ ಸ್ವಲ್ಪ ಹೊತ್ತು ಸಿಗ್ತಾರೆ. ಆದ್ರೆ ಎಲ್ಲ ಜನ ಎಲ್ಲರೂ ಅವ್ರ ಹತ್ರ ಹೋಗಕ್ಕಾಗಲ್ಲ, ಎಲ್ಲ ಸಮಸ್ಯೆನೂ ಹೇಳಕ್ಕಾಗಲ್ಲ. GB ಎಲೆಕ್ಷನ್ ಅಂದ್ರೆ ಒಂದ್ ಕೌನ್ಸಿಲರ್ ಮಾಡ್ತಾರೆ. ಒಂದ್ ಕೌನ್ಸಿಲರ್ ಮಾಡಿದ್ರೆ ಅವ್ರು ನಮ್ ತರ ನಮಗಾಗಿ ಕೆಲಸ ಮಾಡ್ತಾರೆ. ನಮಗಾಗಿ ಕೆಲಸ ಮಾಡಿದ್ರೆ ನಮ್ಮ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಬೋದು ನಾವು. ಆವಾಗ ನಮ್ ಏನೇ ಸಮಸ್ಯೆ ಇರಲಿ ಬಗೆಹರಿಸಬಹುದು. ಈ ಏರಿಯಾದಲ್ಲಿ ಏನಕ್ಕ ಪ್ರಾಬ್ಲಮ್? ರೋಡ್ ಸರಿ ಇಲ್ಲ, ಮತ್ತೆ ಯಾವ್ದು ಫೆಸಿಲಿಟೀಸ್ ಕೊಡ್ತಿಲ್ಲ ಇಲ್ಲಿ. ಏನ್ ಫೆಸಿಲಿಟೀಸ್? ಜನರಿಗೆ ಪಬ್ಲಿಕ್ ತುಂಬಾ ತೊಂದರೆ ಆಗಿದೆ. ರೇಷನ್ ಕಾರ್ಡ್ಸ್, ವೋಟರ್ ID ಇದು ಯಾವ್ದು ಪ್ರಾಬ್ಲಮ್, ಯಾವ್ದು ಇದ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಎಲ್ಲ ಸ್ಟಾಪ್ ಮಾಡಿದೆ. ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಕಾರ್ಪೊರೇಟರ್ ಇದ್ರೆ ಅವ್ರು ಉಸ್ತುವಾರಿ ತಗೊಂಡ್ಮೇಲೆ ಅವ್ರ ಏರಿಯಾ ಡೆವಲಪ್ ಮಾಡೋದು ಅವ್ರು ಮಾಡೇ ಮಾಡ್ತಾರೆ. ಇಲ್ಲ ಅಂತಂದ್ಮೇಲೆ ಯಾರು ಈ ಜವಾಬ್ದಾರಿ ತಗೊಂತಾರೆ? ಪಬ್ಲಿಕ್ ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಯಾಕಂದ್ರೆ ಅವ್ರವ್ರ ಮನೆ ಅವ್ರವ್ರ ಪ್ರಾಬ್ಲಮ್. ಅಧಿಕಾರಿಗಳು, ಸಿಬ್ಬಂದಿಗಳು ಯಾರು ಮಾಡಲ್ಲ ಸರ್. ನಮ್ಗೆ ರೋಡ್ ಸರಿ ಇಲ್ಲ, ನೀರ್ ಬರ್ತಾ ಇಲ್ಲ. ರೋಡ್ ಎಲ್ಲ ಸ್ವಲ್ಪ ಇದಾಗೈತೆ. ರೋಡ್ ಚೆನ್ನಾಗಿರ್ಬೇಕು, ಒಳ್ಳೆ ಕೌನ್ಸಿಲರ್ ಬೇಕು. ಎಷ್ಟು ತಿಂಗಳಿಂದ ಆ ರೀತಿ ಪ್ರಾಬ್ಲಮ್ ಇರೋದಮ್ಮ? ಆಯ್ತಾ ಅಂಕಲ್, ತುಂಬಾ ದಿವಸದಿಂದ ಐತೆ. ಒಳ್ಳೆ ಕೌನ್ಸಿಲರ್ ಬೇಕು ಅಂತೀವಿ ನಾವು. ಯಾಕೆ ಬೇಕು? ಯಾಕಂದ್ರೆ ಸ್ವಚ್ಛತೆ ಬೇಕಲ್ಲ, ಸ್ವಚ್ಛತೆ ಕಾಪಾಡಬೇಕು. ಮತ್ತೆ ಒಳ್ಳೆ ರೀತಿ ಇದ್ರಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ. ರೋಡ್ಗಳು ಕ್ಲೀನಿಂಗ್ ಇಲ್ಲ, ಮೋರಿಗಳು ಯಾರು ಕ್ಲೀನ್ ಮಾಡೋರು ಯಾರು ಬರ್ತಾ ಇಲ್ಲ. ತುಂಬಾ ಕಷ್ಟ ಇದೆ. ನೀರಿಗೆಲ್ಲ ತೊಂದರೆ. ಕಾವೇರಿ ಕನೆಕ್ಷನ್ 110 ವಿಲೇಜಸ್ ಅಲ್ಲೇ ಬರೋದಲ್ವಾ? ನೀರೇ ಬರ್ತಾ ಇಲ್ಲ ಸರ್. ನೋಡಿ, ಈ ಮನೆಗೆ ಹಾಕೊಂಡಿದ್ರೆ ನೀರೇ ಬರ್ತಾ ಇಲ್ಲ. ಅವ್ರಿಗೆ ಹೇಳಿದ್ರೆ ಏನು ಹೇಳ್ತಾ ಇಲ್ಲ. ಆ ತರ ಮಾಡ್ತಾ ಇದಾರೆ. ಮೋರಿ ಕ್ಲೀನು ಬರ್ತಾ ಇಲ್ಲ, ಕ್ಲೀನು ಮಾಡ್ತಾ ಇಲ್ಲ ಮೋರಿಗಳು. ಎಲೆಕ್ಷನ್ ಆದ್ರೆ ಒಂದಷ್ಟು ರೆಸ್ಪಾಂಡ್ ಮಾಡ್ತಾರ ಕಾರ್ಪೊರೇಟರ್ಗಳು? ನೋಡಿದ್ರೆ ಸರ್ ಹೆಂಗ್ ಮಾಡ್ತಾರ. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತೇಳಿ. ನೆಕ್ಸ್ಟ್ ಆನಂದಪುರ ವಾರ್ಡ್ ಕಡೆ ಹೋಗ್ತಾ ಇದ್ದೀನಿ. ಇದು ಹೊಸ ವಾರ್ಡ್. ಈ ವಾರ್ಡ್ನ ಜನ ಏನ್ ಹೇಳ್ತಾರೆ, GBA ಚುನಾವಣೆ ಕುರಿತು ಅವರ ಅಭಿಪ್ರಾಯ ಏನು, ಮಾತಾಡ್ಸ್ಕೊಂಬರೋಣ ಬನ್ನಿ. ನಾನೀಗ ಆನಂದಪುರ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ ಮಾತಾಡ್ಸೋಣ ಬನ್ನಿ. ನಡೀದ್ರೆ ಒಳ್ಳೇದ, ನಡೀಲಿ ಬಿಡಿ, ಏನಂತೆ ನಮ್ಗೇನು ತೊಂದರೆ ಇಲ್ಲ. ಅವ್ರು ರೆಸ್ಪಾಂಡ್ ಮಾಡ್ತಾರಂತ ಅನ್ಸುತ್ತಾ ನಿಮಗೆ? ಅನ್ಸುತ್ತೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ತೊಂದರೆ ಇಲ್ಲ. ನಾವು ಪಾರ್ಟಿ ಎಲ್ಲ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗಿ ನಾವು ಓಟ್ ಹಾಕ್ತೀವಿ. ಎಲ್ಲ ಕರೆಕ್ಟ್ ಆಗಿ ಇದೆ ಆಲ್ಮೋಸ್ಟ್. ನೀರ್ ಸ್ವಲ್ಪ ಮೋರಿಗಳಲ್ಲಿ ಹೋಗ್ತಾ ಇಲ್ಲ. ಎಲ್ಲ ಒಳ್ಳೆ ವ್ಯಕ್ತಿ ಯಾರನ್ನ ಬಂದ್ರೆ ಇನ್ನು ಡೆವಲಪ್ಮೆಂಟ್ ಆಗುತ್ತಲ್ಲ. ಬೇಕು, ಇದ್ರೇನೆಲ್ಲ ಒಳ್ಳೇದು. ಯಾಕೆ ಬೇಕು? 5 ವರ್ಷ ಆಯ್ತು, ಏನಿಲ್ಲ. ಕಷ್ಟ ಆಗಿದೆ ನಿಮಗೆ? ಆತರ ಏನ್ ಕಷ್ಟ ಆಗಿಲ್ಲ. ನಮ್ಗೆ ಇಲ್ಲಿ ಲೋಕಲ್ MLA, ಲೋಕಲ್ ಲೀಡರ್ ಇದೆ, ಅದೇ 100% ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಇಲ್ಲಿ ಇರೋದ ಎಂತನಿ ಸ್ವಾಮಿ ಅವ್ರಿಗೆ ಸ್ವಲ್ಪನ ಕಿವಿನಲ್ಲಿ ಏನ್ ಗಮನ ಹೋಗಿದೆ ಅಂದ್ರೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಮೊನ್ನೆ ಇಲ್ಲಿ ಫೈರ್ ಬಿಂಗರ್ ಆಗಿದೆ ಇಲ್ಲಿ ಒಂದು ಗೋಡೌನ್ ನಲ್ಲಿ. ಅವ್ರು ಬೆಳಗ್ಗೆ 7 ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಲೋಕಲ್ ಲೀಡರ್ ಅಂದ್ರೆ ತುಂಬಾ ಸಪೋರ್ಟ್ ಇದೆ. ಸರ್, ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಏನಿಲ್ಲ, ಬರೀ ಟ್ರಾಫಿಕ್. ಜನಗಳು ಬಂದ್ಬಿಟ್ಟು ಅರ್ಧ ದಾರಿಯಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ. ಬೇರೆ ಏನ್ ತೊಂದರೆ ಇಲ್ಲ. ಆಕ್ಚುಲಿ ಆಗ್ಬೇಕು. ಅವರು ಇವಾಗ ಹೊಸಬ್ರು ಬಂದ್ರೆ ಏನೋ ಒಂದು ಕೆಲಸ ಮಾಡ್ತಾರೆ, ಏನೋ ಒಂದು ಆಗಿದೆ, ಚೆನ್ನಾಗಿರುತ್ತೆ. ಮೊದ್ಲೇ ವರ್ಕ್ ಆಗಿದೆ, ಇವಾಗ ಬಂದ್ಬಿಟ್ಟು ಬೇಜಾನು ಕೆಲಸ ಬಾಕಿ ಇದೆ. ಇವಾಗ ಸ್ವಲ್ಪ ನೋಡಿ, ಇವಾಗ ನೀವೇ ನೋಡಿ ಇಲ್ಲಿ ಹೆಂಗ್ ಬೇಕಾದ್ರೆ ಹಿಂಗ್ ಆಗ್ಬಿಡ್ತಾರೆ. ಅದೇ ಸ್ವಲ್ಪ ಇದೆ, ಚೆನ್ನಾಗಿರುತ್ತೆ. ಮೇನ್ ಬಂದ್ಬಿಟ್ಟು ಒಂದು ಕಾರ್ಪೊರೇಟರ್ನ ಮಾಡಬೇಕು, ಅದೇ ಪ್ರಾಬ್ಲಮ್. ಕಾರ್ಪೊರೇಟರ್ ಕರೆಕ್ಟ್ ಆಗಿ ಅವ್ರವ್ರ ಊರಿಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ್ದು ಪ್ರಾಬ್ಲಮ್ ಆಗ್ತಾ ಇದ್ದಿಲ್ಲ. ಅವ್ರವ್ರ ಕೆಲಸ ಅವ್ರವ್ರ ಪಾಡಿಗೆ ಮಾಡ್ತಾ ಇದ್ರು. ಇವಾಗ ಯಾರು ಕಾರ್ಪೊರೇಟರ್ ಅಂತಾನೂ ಗೊತ್ತಿಲ್ಲ, ಮಾಜಿ ಕಾರ್ಪೊರೇಟರ್ ಏನ್ ಮಾಡಿದವ್ರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಆಗ್ತಾ ಇದ್ರೆ ಅವ್ರಿಗೆ ಇವಾಗ ಒಂದು ಕಾರ್ಪೊರೇಟರ್ GBA ಅಧಿಕಾರಿ ಇದ್ದಿದ್ರೆ ಒಂದು ಕಾರ್ಪೊರೇಟರ್ ಅನ್ನೋರು ಏನಾದ್ರು ಅವ್ರ ಏರಿಯಾ ಕೆಲಸ ಕಂಪಲ್ಸರಿ 100% ಮಾಡ್ತಾ ಇದ್ರು. ಇವಾಗ ನಾವು ಯಾರ ಹತ್ರ ಹೋಗ್ಬೇಕು, ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ರಲ್ಲ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 27 ವಾರ್ಡ್ಗಳಿರುವಂತಹ KR ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆಗಳೇನು ಇಲ್ಲ ಅಂತಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಸಮಸ್ಯೆಗಳಿದಾವೆ. ಆದರೆ ಈ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಕಾರ್ಪೊರೇಟರ್ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಶಾಸಕರಿಗೂ ಕೂಡ ಆಗೋದಿಲ್ಲ. ಈ ರೀತಿಯಾದಂಥ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ
ಜನರು ಕೇಳ್ತಾ ಇರೋದು GBA ಎಲೆಕ್ಷನ್ ಯಾವಾಗ ಸಾಧ್ಯ ಆದಷ್ಟು ಬೇಗ ಮಾಡಿ. ಕಾರ್ಪೊರೇಷನ್ ಎಲೆಕ್ಷನ್ ಆಯಿತು ಅಂದರೆ ಕಾರ್ಪೊರೇಟರ್ ನಮ್ಮ ಸಮಸ್ಯೆಯನ್ನು, ಸ್ಥಳೀಯ ಸಮಸ್ಯೆಯನ್ನು ಆಲಿಸ್ತಾರೆ ಅಂತ. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18.